ಕಂಬಳ ಬಗ್ಗೆ ನಾನು ಆಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಕರಾವಳಿ ಭಾಗದ ಅತ್ಯಂತ ಮಹತ್ವವಾದಂಥ ಒಂದು ಆಚರಣೆ. ಆ ಭೂಮಿಗೆ, ಆ ಒಂದು ಮಣ್ಣಿಗೆ ಸೇರಿರುವಂಥದ್ದು. ಅವರು ಎಲ್ಲ ವಿಧಿವಿಧಾನಗಳು ಸಮೇತ ಆ ಒಂದು ಆಚರಣೆ ನಡೆಸೋದು. ಇಲ್ಲಿ ಇರ್ತಕ್ಕಂಥ ದಸರಾ ಅಂತೆ ಅವ್ರದ್ದು ಆ ಕಂಬಳ ಮತ್ತೆ ಬೇರೆ ಬೇರೆ ಅನೇಕ ಒಂದು ಆಚರಣೆಗಳು ನಡೆಯೋದು. ಇವತ್ತು ಇದು ಧಾರ್ಮಿಕ ಹಿನ್ನೆಲೆ ಇರತಕ್ಕಂಥ ಆಚರಣೆಗಳು ಅತ್ಯಂತ ಒಂದು ಗಂಭೀರ ರೀತಿಯಲ್ಲಿ ಅತ್ಯಂತ ಒಂದು ಧಾರ್ಮಿಕ ಒಂದು ಕಾಳಜಿ ವಹಿಸಿ ಇಂದಿನ ಇವರು ಮುಂದುವರಿಬೇಕಾಗಿರುವಂಥದ್ದು ಅತ್ಯಂತ ಅವಶ್ಯಕವಾದದ್ದು. ಇಲ್ಲಿ ಇವರು ಬರೀ ಒಂದು ಪ್ರದರ್ಶನ ಮಾಡೋ ದೃಷ್ಟಿಯಲ್ಲಿ ಇದು ಕೆಲಸವನ್ನು ಮಾಡ್ತಾ ಇರೋದು ಖಂಡಿಸುವಂಥದ್ದು. ಮತ್ತೆ ಈ ದಸರಾದಲ್ಲಿ ಎಷ್ಟೋ ಲೋಪಗಳು ನಾವು ನೋಡ್ತಾ ಇದ್ದೀವಿ. ನಮ್ಗೆ ಟಿಕೆಟ್ ವಿಚಾರ ಇರ್ಬೋದು. ಪ್ರತಿ ವರ್ಷನೂ ಕೂಡ ನಾವು ಮುಂದೆ ದಸರಾ ಆಗಿದ ಕೂಡಲೇ ಬಂದು ಹೇಳೋದು ಅದೇನೆ, ಎಲ್ಲರಿಗೂ ಕೂಡ ಈ ಟಿಕೆಟ್ ಸಮಸ್ಯೆ ಇದೆ. ಅದು ಯಾವುದೋ ಒಂದು ಪರಿಹಾರ ತರಬೇಕಾಗಿದೆ ಅವರು. ಜೊತೆಗೆ ಇಲ್ಲಿ ದಸರಾ ಸಮಯದಲ್ಲಿ ಜನರಿಗೆ ಬಂದು ನೋಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿ, ಯುವ ದಸರಾ ಇದೆ, ಆಹಾರ ಮೇಳ ಇದೆ, ಇನ್ನೊಂದು ಏನೇನೋ ಶೋಗಳು ಇರುತ್ತೆ, ಅದೆಲ್ಲನೂ ಕೂಡ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡೋದ್ರಲ್ಲಿ ವಿಫಲ ಆಗೋದು ಈ ಕಳೆದ 2 ವರ್ಷದಲ್ಲಿ ನಾವು ನೋಡ್ತಾ ಇದ್ವಿ. ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ ಸರಿಯಾದ ರೀತಿಯಲ್ಲಿ ದಿನದ ಆಚರಣೆ ನಡೆಸಲಿ ಅವರು. ಇನ್ನು ಕಂಬಳ ಮತ್ತೆ ಬೇರೆ ಬೇರೆ ಆಚರಣೆಗಳು ಆಮೇಲೆ ತಗೊಂಡು ಬರಲಿ. ನೀರಿನ ಸಮಸ್ಯೆ ಇರುವಾಗ ದಸರಾ ಆಚರಣೆ ಒಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಲ್ಲ ಅಂತ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದೆ. ಅದಕ್ಕೆ ತಕ್ಕ ಇವರು ತೀರ್ಮಾನ ಮಾಡಬೇಕಾಗಿದೆ. ಈಗಾಗಲೇ ಅವರು ಏನೇನೋ ಹೇಳಿದ್ದಾರೆ, ಬಿತ್ತನೆ ಮಾಡಬೇಡಿ, ಎಲ್ಲಿ ಅನವಶ್ಯಕವಾದಂಥ ಕೃಷಿ ಹೋರಾಟ ಮಾಡಬೇಡಿ ಅಂತ ಏನು ಅವ್ರಿಗೆ ಯಾವುದೇ ರೀತಿ ವಿಶ್ವಾಸ ಕೊಡ್ತಾ ಇಲ್ಲ ರೈತರಿಗೆ ಈ ಸರ್ಕಾರ. ಆ ಸಮಯದಲ್ಲಿ ಇವರು ದಸರಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ, ಇನ್ನೂ ಏನು ಖರ್ಚು ಮಾಡ್ತೀವಿ ಅಂತ ಹೇಳೋದು, ಅದು ಅವರು ಸೂಕ್ತವಾದಂಥ ನಿರ್ಣಯ ತಗೋಬೇಕಾಗಿದೆ. ಏನು ಜನರು ಏನು ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ತಕ್ಕ ಇವರು ಆಚರಣೆ ಸಂಘಟಿಸಬೇಕು. ನೋಡಿ, ಸಾಂಪ್ರದಾಯಿಕ ಆಚರಣೆಗಳು ನಡೀತಾ ಇರುತ್ತೆ, ಮನೆ ಮನೆಯಲ್ಲೂ ಕೂಡ ನಡೆಯುತ್ತೆ, ಅರಮನೆಯಲ್ಲೂ ಕೂಡ ನಡೆಯುತ್ತೆ. ಆಚೆ ಕಡೆ ನಡೆಯುವಂಥದ್ದು ಸಾರ್ವಜನಿಕ ದಸರಾ ಹಬ್ಬದಲ್ಲಿ ಎಷ್ಟು ಮಟ್ಟಕ್ಕೆ ದಸರಾ ಅದು ಖರ್ಚಾಗಬೇಕಾಗಿದೆ, ರಾಜ್ಯದ ಪರಿಸ್ಥಿತಿ ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಇವರು ತೀರ್ಮಾನ ಮಾಡಬೇಕಾಗಿರುವಂಥದ್ದು. ಹಿಂದೆನೂ ಕೂಡ ಸರ್ಕಾರಗಳು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಮೊದಲನೇ ಒಂದು ಟರ್ಮಲ್ಲೂ ಕೂಡ ಇಂಥ ಒಂದು ನಿರ್ಣಯ ತಗೊಂಡಿದ್ರು. ಸೊ ಅದು ಮಾಡಲಿ ಅವರು, ನಮ್ಮ ಬೆಂಬಲ ಇರುತ್ತೆ. ಈಗ ಮೈಸೂರು ದಸರಾಗೆ ತನ್ನದೇ ಆದ ಇತಿಹಾಸ ಇದೆ. ಈಗ ಮೈಸೂರು ದಸರಾ ಬಹಳ ವಿಶ್ವವಿಖ್ಯಾತವಾಗುತ್ತೆ. ಅದಕ್ಕೆ ಬೇರೆಯವರು ಸಂಸ್ಕೃತಿಯಿಂದ ಇಲ್ಲಿನ ಜನರು ಮೇಲೆ ಹೊರಗಡೆ ಮಟ್ಟಿಗೆ ಸರಿಯಲ್ಲ, ಬೇರೆ ಸಂಸ್ಕೃತಿಯ ಆಚರಣೆಗಳಾದ ಇದೆಲ್ಲ ಆಚರಣೆಗಳಿಗೆ ಒಂದು ಧಾರ್ಮಿಕ ಹಿನ್ನೆಲೆ ಇದೆ. ಸುಮ್ಮನೆ ನಾವು ಆಚರಣೆ ಮಾಡಲ್ಲ. ಇದೆ ಅದೋ ಒಂದು ಪಬ್ಲಿಕ್ ಶೋ ಅಲ್ಲ, ಅಥವಾ ಒಂದು ಡಾನ್ಸ್ ಶೋ, ಅಥವಾ ಒಂದು ಇದು ಯಾವುದೋ ಒಂದು ಸಂಗೀತ ಕಾರ್ಯಕ್ರಮ ಅಲ್ಲ. ಅದು ಒಂದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥದ್ದು. ಆ ಭೂಮಿಗೆ, ಆ ಮಣ್ಣಿಗೆ ಒಂದು ನಿಕಟವಾದಂತಹ ಸಂಬಂಧ ಇರ್ತಕ್ಕಂಥ ಆಚರಣೆಗಳು. ಸೊ ಆ ಸಂಸ್ಕೃತಿ ಒಂದು ಮೇರೆಗೆ ನಡಿಬೇಕಾಗಿರ್ತಕ್ಕಂಥ ಆಚರಣೆಗಳು. ದಸರಾನು ಕೂಡ ಅದೇ ರೀತಿ ನಡೆಯುವಂಥದ್ದು. ಈಗ ದಸರಾನು ಕೂಡ ನೀವು ಕರಾವಳಿಗೆ ಹೋಗಿ ತಗೋತೀನಿ ಬರ್ತೀವಿ ಅಂತ ಹೇಳಿದ್ರೆ ಅದು ಕೂಡ ಒಂದು ರೀತಿ ನಾವು ಸರಿಯಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಹೊಳೆ ಮೈಸೂರು ಭಾಗಕ್ಕೆ ಸೇರಿರುವಂಥದ್ದು, ಮತ್ತೆ ಇಲ್ಲಿ ಆಚರಣೆ ನಡೀತಾ ಇರುವಂಥದ್ದು, ಇಲ್ಲಿ ಒಂದು ಇತಿಹಾಸ ಇರ್ತಕ್ಕಂಥದ್ದು. ಆಗ ಧಾರ್ಮಿಕ ಹಿನ್ನೆಲೆ ಬಗ್ಗೆ ಒಂದು ಕಾಳಜಿ ವಹಿಸಿ ಇವರು ನಿರ್ಣಯವನ್ನು ತಗೋಬೇಕಾಗಿರುವಂಥದ್ದು ಅತಿ ಅವಶ್ಯಕ.